ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಖೆ ಶೆಟ್ಟಿ. ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಅಟ್ ಪ್ರೆಸೆಂಟ್ ಎಲ್ಲಪ್ಪ ಇದ್ದೀನಿ ಅಂತಂದರೆ ಕೂರ್ಗಲ್ಲಿದ್ದೀನಿ. ಸೊ ಕೂರ್ಗಲ್ಲಿ ಎಕ್ಸಾಕ್ಟಾಗಿ ಯಾವ ಪ್ಲೇಸಲ್ಲಿ ಇದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಲಿಂಕ್ಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನು ಹಿಂದ್ಗಡೆ ಕಾಣಿಸ್ತಾ ಇರೋದು ನಮ್ಮ ರೂಮು. ಒಳಗಡೆ ಹೋಗೋಣ. ಒಳಗಡೆ ಹೋಗಿ ನಮ್ಮ ರೂಮ್ ಹೆಂಗಿದೆ ಅಂತ ನಿಮಗೆ ಫಸ್ಟ್ ತೋರಿಸ್ತೀನಿ, ಬನ್ನಿ. ಹಲೋ ನೋಡಿ ಗಾಯ್ಸ್, ನಮ್ಮ ರೂಮಲ್ಲಿ ರೇಷು ಇದ್ದಾಳೆ. ಸಿಕ್ಕಾಪಟ್ಟೆ ಲಕ್ಸುರಿಯಾಗಿ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೋಫಾ ಎಲ್ಲ ಇದೆ, ಟೀಪಾ ಇದೆ, ಬೆಡ್ಡು ಆ್ಯಂಡ್ ಟಿ ವಿ ಆ್ಯಂಡ್ ಮಿರರ್ ಸಕ್ಕತ್ತಾಗಿದೆ ಅಲ್ಲ. ಆ್ಯಂಡ್ ಅಲ್ಲಿ ವಾಶ್ರೂಮ್ ಇದೆ. ಸೊ ಕಬೋರ್ಡು ಈ ಥರ ಇದೆ ನಮ್ಮ ರೂಮು. ಇಲ್ಲಿ ನೋಡಿ ಒಂದು ಮಿನಿ ಫ್ರಿಡ್ಜ್ ಕೂಡ ಇದೆ, ಬಟ್ ಏನೂ ಇಲ್ಲ, ಖಾಲಿ ಖಾಲಿ ಫ್ರಿಡ್ಜ್. ಹೌದು, ಒರಿಜಿನಲ್ ಪ್ಲಾಸ್ಟಿಕ್ ಅದು ಶೋ ಪೀಸ್. ಓಕೆ, ವಾಶ್ರೂಮ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ. ಎಸ್, ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ. ಓವರ್ ಆಲ್ ರೂಮೇ ಸೂಪರ್ ಆಗಿದೆ ಅಲ್ಲ. ಇನ್ನು ಕಂಪ್ಲೀಟ್ ಪ್ರಾಪರ್ಟಿ ನೋಡಿದ್ರಂತೂ ಕಳೆದೋಗ್ಬಿಡ್ತೀರಾ. ನಿಜವಾಗ್ಲೂ ಸಖತ್ತಾಗಿದೆ. ಕೂರ್ಗಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ ಈ ಬ್ಲಾಗ್ನ. ಕೆಫೆಟೇರಿಯಾಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ. ಬೇಜಾರಾಗ್ತಿರೋದೇನು ಹೇಳು, ವೆಜ್ ತಿನ್ನಬೇಕು. ಸಿಕ್ಕಾಪಟ್ಟೆ ನಾನ್ ವೆಜ್ ಆಪ್ಷನ್ ಇದೆ. ಆರೋದು, ಓಡೋದು, ಈಜೋದು ಎಲ್ಲ ಇದೆ. ಬಟ್ ಯಾವುದು ತಿನ್ನಂಗಿಲ್ಲ. ವೆಜ್ ತಿನ್ನಬೇಕು, ಅದೇ ಬೇಜಾರು. ನಾವು ವೆಜ್ ಸ್ಟಾರ್ಟ್ ಮಾಡಿದಾಗಿಂದ ಜಾಸ್ತಿ ತಿಂದಿರೋದು ಯಾವ್ದು ಹೇಳು? ಪನ್ನೀರು ಇಲ್ಲ ಮಶ್ರೂಮ್ ಅಷ್ಟಿಲ್ಲ ಬಿಡು, ಬರೀ ಪನ್ನೀರು. ನನಗೆ ಪನ್ನೀರಲ್ಲಿ ಎಷ್ಟೊಂದು ಡಿಶ್ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಯಾಕಂದ್ರೆ ವೆಜ್ ಅವರಿಗೆ ಅದೊಂದೇ ಆಪ್ಷನ್ ಇರೋದು. ರಿಚ್ ಐಟಮ್ ಅಂದರೆ ಅದು, ಅಂದರೆ ಸ್ಟಾರ್ಟರಲ್ಲಿ ಪನ್ನೀರ್ ಮಶ್ರೂಮ್ ಅಷ್ಟೇ. ಇನ್ನು ರೈಸಿಗೆ ಬಂದರೆ ವೆಜ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ. ಎಸ್. ಸೊ ಅದರಿಂದ ಇವಾಗ ಏನೇನು ಆರ್ಡ್ರ್ ಮಾಡಿದ್ದೀವಿ ನಾವು? ಪನ್ನೀರ್ 65, ಮಶ್ರೂಮ್ ಬಿರಿಯಾನಿ ಮತ್ತು ಇನ್ನೊಂದು ಬೇಬಿಕಾರ್ನ್ ಮಂಚೂರಿಯನ್. ಈ 3 ಆರ್ಡರ್ ಮಾಡಿದ್ದೀವಿ. ಓಕೆ ಗೈಸ್, ಬೇಬಿಕಾರ್ನ್ ಮಂಚೂರಿ ಬಂದಿದೆ. ಸೊ ಈಗ ಇದನ್ನ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ಇವಳು ತಿನ್ನಲ್ಲ, ಇವಳು ಬೇಡ ಅಂತ ಇದ್ಲು. ನಾನು ಆರ್ಡರ್ ಮಾಡಿರೋದು ಈಗ. ಹೌದಾ? ಓಕೆ ಗೈಸ್, ಇವಾಗ ಇದನ್ನೇ ಚಿಕನ್ ಅಂದ್ಕೊಂಡು ತಿನ್ನಬೇಕು. ಬೇಬಿಕಾರ್ನ್ನ ಟೇಸ್ಟ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ. ನೈಸ್, ಚೆನ್ನಾಗಿದೆ. ಮಶ್ರೂಮ್ ಬಿರಿಯಾನಿ ಬಂದಿದೆ ಆ್ಯಂಡ್ ಪನ್ನೀರ್ 65 ಬಂದಿದೆ. ಪನ್ನೀರ್ 65 ಸಖತ್ ಇಷ್ಟ ಆಯ್ತು ನನಗೆ. ಆ್ಯಂಡ್ ಮಶ್ರೂಮ್ ಬಿರಿಯಾನಿನ ಈಗ ಟ್ರೈ ಮಾಡೋಣ. ಸರ್ವ್ ಮಾಡೋಕ್ಕೆ ರೆಡಿಯಾಗಿದ್ದಾಳೆ ಇವಳು. ಸ್ವಲ್ಪ ಹಾಕು, ಆಮೇಲೆ ಹಾಕಿಸ್ಕೊತೀನಿ. ಓಕೆ, ಸಾಕು. ಮಶ್ರೂಮ್ ಬಿರಿಯಾನಿನ ಎಲ್ಲರೂ ಕೈಯಲ್ಲಿ ತಿಂತಾರೆ, ಇಲ್ಲ ನಾರ್ಮಲ್ ಸ್ಪೂನಲ್ಲಿ ತಿಂತಾರೆ. ಫೋರ್ಕಲ್ಲಿ ತಿಂತೀನಿ ನೋಡಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಮಶ್ರೂಮ್ ಯೂಶಲಿ ನನಗೆ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ನೋ ಆಪ್ಷನ್. ಚೆನ್ನಾಗಿ ಕುಕ್ ಆಗಿದೆ, ನೈಸ್. ಬಟ್ ನನಗೆ ಆ ಬೆಂದಿರೋ ಮಶ್ರೂಮ್ ಫ್ಲೇವರ್ ಇಷ್ಟ ಆಗಲ್ಲ. ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡಬೇಕಷ್ಟೇ. ಓಕೆ ಗೈಸ್, ಇವಾಗ ಇಲ್ಲಿ ಒಂದು ಕಡೆ ನಿಂತ್ಕೊಂಡಿದ್ದೀವಿ ವ್ಯೂ ನೋಡೋಣ ಅಂತ. ಇಲ್ಲಿ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ರೆಸಾರ್ಟ್ ಕಾಣಿಸ್ತಾ ಇದೆ. ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತ ಈಗ ತೋರಿಸ್ತೀನಿ. ವಾವ್, ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ, ಸೂಪರ್ ಆಗಿದೆ. ಸ್ವಿಮ್ಮಿಂಗ್ ಪೂಲ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಗೈಸ್, ನಾನು ಹೆಸರೇ ಹೇಳಿಲ್ಲ ಅನಿಸುತ್ತೆ ರೆಸಾರ್ಟು. ಈ ರೆಸಾರ್ಟ್ ನೇಮ್ ಬಂದು ಅರಣ್ಯ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ರಾಂಗಾಗಿ ಹೇಳ್ತಾ ಇದ್ದೆ, ಅದಕ್ಕೆ ಇವಳು ಕರೆಕ್ಷನ್ ಮಾಡ್ತಾ ಇದ್ಲು. ಇವಾಗ ಹೇಳ್ತೀನ ಇಲ್ವಾ ಅಂತ ನೋಡ್ತಾ ಇದ್ಲು. ಏನು ಹೇಳು? ಅರಣ್ಯ ರೆಸಾರ್ಟ್ ಆ್ಯಂಡ್ ಸ್ಪಾ. ಎಸ್. ಎಲ್ಲಿರೋದಿದು? ಕುಶಾಲನಗರ್. ಎಸ್, ಬನ್ನಿ ವಿಸಿಟ್ ಮಾಡಿ. ನಮ್ಮದೇ ಇದು ರೆಸಾರ್ಟ್, ಒಂದಿನ ಮಾತ್ರ. ಹೌದು, ಆ್ಯಕ್ಚುಲಿ ಅಲ್ಲಿ ಜಿಪ್ ಲೈನ್ ಎಲ್ಲ ಇದೆ, ಅದನ್ನು ಆಡೋ ಪ್ಲ್ಯಾನ್ ಇದೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ಗೆ ಬೀಳೋ ಪ್ಲ್ಯಾನ್ ಇದೆ. ಸ್ವಲ್ಪ ಬಿಸಿಲು ಬರ್ತಾ ಇದೆ, ಆಮೇಲೆ ಹಂಗೆ ಮೋಡ ಬರ್ತಾ ಇದೆ. ಮಳೆ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನೋಡೋಣ. ಆ್ಯಂಡ್ ನಮ್ಮ ರೂಮ್ ಬಂದು ಆ್ಯಕ್ಚುಲಿ ಅಲ್ಲಿರೋದು. ಸೊ ಬನ್ನಿ ಈಗ ಕೆಳಗಡೆ ಹೋಗೋಣ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ನೇಚರು. ಸೊ ಇಲ್ಲೇ ಜಿಪ್ ಲೈನ್ ಇರೋದು, ಇಲ್ಲಿ ಜಿಪ್ ಲೈನ್ ಆಡೋ ಪ್ಲ್ಯಾನು. ಆ್ಯಂಡ್ ಇವಳಂತೂ ನಾನು ಜಿಪ್ ಲೈನ್ ಆಡಲೇಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ. ನಾನು ಅದಕ್ಕೆ ಹೇಳಿದೆ ಸೆಂಟ್ರಲ್ ಹೋಗ್ಬಿಟ್ಟು ಎಲ್ಲರೂ ತಗ್ಲಾಕೊಂಡು ಕಿರ್ಚಾಡ್ಬಿಟ್ಟು ಆಮೇಲೆ ಯಾವತ್ತೂ ಆಡಿಲ್ಲ ಅಂತ. ಅದಕ್ಕೆ ನಗ್ತಾ ಇದ್ದಾಳೆ. ಸೊ ಫಸ್ಟ್ ಟೈಮ್ ಅಲ್ಲ ನೀನು ರೆಸಾರ್ಟ್ ಬರ್ತಾಯಿದ್ದೆ? ಫಸ್ಟ್ ಟೈಮು. ಮಡಿಕೇರಿಗೆ ಬರ್ತಾಯಿದ್ದೆ ಫಸ್ಟ್ ಟೈಮು. ಇವಳು ಜಿಪ್ ಲೈನ್ ಆಡಬೇಕು ಅಂತ ಇದ್ಲು, ಅದಕ್ಕೆ ಮೇಲೆ ಹತ್ತು ಹೈಟ್ ನೋಡುವಂತೆ ಅಂತ ತೋರಿಸ್ದೆ. ಇಲ್ಲಿಂದ ಜುಯ್ ಅಂತ ಹೋಗುತ್ತಾ, ಯಪ್ಪ ಬೇಡಪ್ಪ ಅಂತವಳೆ. ಈಗ ಆಡಲೇಬೇಕು ನೀನು, ಬಿಡಲ್ಲ. ಏನು ಬೇಡ? ಹಾಂ, ಯಾಕೆ?
ಬೇಡ ಆಡ್ಬೇಕಷ್ಟೇ ಈಗ. ಯಾಕೆ ಬೇಡ? ಆಡ್ತೀನಿ ಅಂದೆ. ಮಾಡ್ತೀನಿ ಅಂದೆ. ಹಾಂ, ಮಿಡ್ಲಲ್ಲಿ ಆನೆ ಬರೋ ಚಾನ್ಸಸ್ ಇರುತ್ತೆ ಅಲ್ಲಿ. ಎಂಥದ್ದು ಬರಲ್ಲ. ಸರಿ ಆಡು ಹಂಗಾರೆ. ಬೇಡ ಬಿಡು ಸುಮ್ಮನೆ ಯಾಕೆ. ರೋಪ್ ಹಿಡ್ಕೊಂಡು ಕೈಲಿ ಹಿಂಗೆ ಹೋಗ್ಬೇಕು, ಗೊತ್ತಾಯ್ತಾ? ಹಾಂ, ರೋಪ್ನ ಹಿಡ್ಕೊಂಡು ಹಿಂಗೆ ಹಿಂಗೆ ಹೋಗ್ಬೇಕು. ಆಡೋಕ್ಕಾಗತ್ತಾ? ಹಾಂ, ಅಯ್ಯೋ ನಾನು ಹೇಳೋದಕ್ಕೆಲ್ಲ ಹೂ ಅಂತಾಳೆ, ಆಡೋಕ್ಕಾಗುತ್ತಾ ಅಂತಂದರೆ ನಗ್ತಾ ಇದೆಯಲ್ಲ. ಬೇಡ ಬಿಡು ಸುಮ್ಮನೆ ಯಾಕೆ ಭಯ ಪಡ್ತಾ ಇದೆಯಲ್ಲ, ನಾಡ್ತೀನಿ ನೋಡ್ಕೊ ಹಿಂಗೆ ಅಂತ. ಹಾಂ, ಓಕೆ ಗೈಸ್, ಇವಾಗ ಜಿಪ್ಲೈನ್ ಆಡ್ತಾ ಇದ್ದೀನಿ ನೋಡಿ. ಜಿಪ್ಲೈನ್ದು ಪಾತು ಹಿಂಗಿದೆ. ಸೊ ಇವರೆಲ್ಲ ಆಡ್ತೀನಿ ಅಂದ್ಬಿಟ್ಟು ಹೈಟ್ ಜಾಸ್ತಿ ಅಂದ್ಬಿಟ್ಟು ಬೇಡ ಅಂದ್ಬಿಟ್ರು, ಬಟ್ ನಾನು ಆಡ್ತಾ ಇದ್ದೀನಿ. ಬನ್ನಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಈಗ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ರೆಡಿ ಇದ್ದೀವಿ. ಇವಳು ನೋಡಿ ಹೆವಿ ಎಕ್ಸೈಟೆಡ್. ನನ್ನ ಹತ್ರ ಸುಳ್ಳು ಹೇಳೋಳೆ ಸ್ವಿಮ್ಮಿಂಗ್ ಬರುತ್ತೆ ಅಂತ. ಆಮೇಲೆ ನಮ್ಮ ಮಾವನ್ ಕೇಳಿದ್ಮೇಲೆ ಗೊತ್ತಾಯ್ತು ಇವಳು ಸ್ವಿಮ್ಮಿಂಗೇ ಬರಲ್ಲ ಅಂತ. ಬಾ ಆಯ್ತು, ನೋಡೋಣ ಬನ್ನಿ ಸ್ವಿಮ್ಮಿಂಗ್ ಬರುತ್ತೆ ಇಲ್ವಾ ಅಂತ. 3, 2, 1 ಗೋ. ಗಾಯ್ಸ್, ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡ್ಕೊಂಡು ಬಂದಿದ್ದಾಯಿತು. ಬಟ್ ಇಲ್ಲಿ ನೋಡಿ ಸಕ್ಕತ್ತಾಗಿ ಮಳೆ ಬರ್ತಾ ಇದೆ. ಈ ಮಳೆಗೆ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಬರುತ್ತೋ ಅಂತ. ಇಲ್ಲಿರೋ ಗ್ರೀನರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಕರೆಕ್ಟಾಗಿ ಇಟ್ಟವ್ರು ಇದಕ್ಕೆ ಹೆಸರು ಅರಣ್ಯ ಅಂದ್ಬಿಟ್ಟು. ನೋಡಿ ಒಳ್ಳೆ ಕಾಡು ಥರನೇ ಕಾಣಿಸ್ತೈತೆ. ನೈಸ್. ಈಗ ಹೋಗಿ ಕಾಫಿ ಟೀ ಏನಾದರೂ ಕುಡಿಬೇಕು. ಇಲ್ಲಿ ನೋಡಿ ಹೆಂಗಿದೆ, ಫುಲ್ಲು ಕಾಡು 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 ಕಾಡು. ಗೈಸ್, ಆ್ಯಕ್ಚುಲಿ ಈಗ ಟೈಮ್ ಬಂದು 8:10. ಸಕ್ಕತ್ತಾಗಿದೆ ರೆಸಾರ್ಟ್ದು ಆ್ಯಂಬಿಯನ್ಸು, ಆ ನೇಚರ್ ಸೌಂಡು ಇದೆಲ್ಲ ಕೇಳಿ ತುಂಬ ದಿನವೇ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಆವಾಗ ಕೇಳ್ತಾ ಇದ್ದೆ, ಬಟ್ ಇವಳು ಫಸ್ಟ್ ಟೈಮು ಮಡಿಕೇರಿಗೆ ಬಂದಿರೋದೇ ಫಸ್ಟ್ ಟೈಮ್. ಒಂಥರ ಫಾರೆಸ್ಟ್ ಮಧ್ಯದಲ್ಲಿ ಇರೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೆಂಗೆ ಅನಿಸ್ತದೆ ನಿನಗೆ? ಚೆನ್ನಾಗಿದೆ, ಅಂದರೆ ಫುಲ್ ಆಫ್ ಗ್ರೀನರಿ. ಒಂಥರ ಅಂದರೆ ಇಷ್ಟು ದಿನ ಬರೀ ಗಾಡಿ ಸೌಂಡು ಆ ಸೌಂಡು ಎಲ್ಲ ಕೇಳಿ ಇಲ್ಲೊಂಥರ ಚಿಲಿ ಒಂಥರ ಬರ್ಡ್ಸ್ದು ಆ ಥರ ಸೌಂಡ್ ಕೇಳ್ತಾ ಇರೋದು ಒಂಥರ ಹೊಸ ಥರ ಫೀಲ್ ಆಗ್ತಾ ಇದೆ. ಚೆನ್ನಾಗಿದೆ. ಭಯ ಏನಾದರೂ ಆಗ್ತಾ ಇದೆಯಾ? ಭಯ ಏನಾಗ್ತಾ ಇಲ್ಲ. ಆ್ಯಕ್ಚುಲಿ ಫಾರೆಸ್ಟಲ್ಲಿ ಸ್ಟೇ ಆಗ್ತಿದೆ ಅಂದಾಗ ಒಂದು ಸ್ವಲ್ಪ ಭಯ ಇರುತ್ತೆ. ಲೈಕ್ ನಾವು ಫಸ್ಟ್ ಟೈಮ್ ಕೂರ್ಗೆಲ್ಲ ಹೋದಾಗ ಸ್ಟೇ ಆದಾಗ ಒಂದು ಸ್ವಲ್ಪ ಭಯ ಇತ್ತು. ಆನೆ ಎಲ್ಲ ಆ್ಯಕ್ಚುಲಿ ಬರ್ತಿತ್ತು ಅವಾಗ. ನನಗೇನು ಭಯ ಆಗ್ತಿಲ್ಲ, ಯಾಕಂದರೆ ನಾನು ಓಕೆ. ಸೊ ಈಗ 8:30ಗೆ ಫುಡ್ ರೆಡಿ ಆಗುತ್ತೆ, ಊಟ ಮಾಡಬೇಕು. ಅದಾದಮೇಲೆ ಮಾರ್ನಿಂಗ್ ಯಾವ ರೀತಿ ರೆಸಾರ್ಟ್ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ಡಿನ್ನರ್ಗೆ ಬಂದಿದ್ದೀವಿ. ಸೊ ಇವಾಗ ಫುಡ್ ಏನಪ್ಪ ಅಂತಂದರೆ ವೆಜ್ಜೇನೆ. ವೆಜ್ ಫ್ರೈಡ್ ರೈಸು ಮತ್ತು ಬಟರ್ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ಇದೇ ನಮ್ಮ ಡಿನ್ನರ್ ಮೆನು ಇವಾಗ. ಸೊ ಬೇರೆ ಆಪ್ಷನ್ ಇಲ್ಲ, ಇನ್ನೊಂದು 2-3 ದಿನ ಅಷ್ಟೇ. ಆಮೇಲೆ ನಾನ್ ವೆಜ್ಜು ಮತ್ತೆ ಬರ್ತೀವಿ ಬ್ಯಾಕ್ ಟು ನಾನ್ ವೆಜ್ ಟ್ರ್ಯಾಕ್ಗೆ. ನೋಡಿ ಲೈಟಿಗೆ ಹೊಡಿದ್ದೀನಿ, ಒಳ್ಳೆ ಹೊಡಿತಾವೆ. ಓಕೆ ಗೈಸ್, ಮಾರ್ನಿಂಗ್ ಸಿಗ್ತೀನಿ ನಿಮಗೆ. ಮಾರ್ನಿಂಗ್ ಒಳ್ಳೆ ಬ್ಯೂಟಿಫುಲ್ ಮಾರ್ನಿಂಗಲ್ಲಿ ಸಿಗೋಣ. ಓಕೆ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ ಎಷ್ಟು ಸಕ್ಕತ್ತಾಗಿದೆ ನೇಚರು. ಬೆಳಗ್ಗೆ ನೋಡೋದಕ್ಕೆ ಸಿಕ್ಕಾಬಟ್ಟೆ ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಬೆಳಗ್ಗೆ ನೇಚರ್ ನೋಡೋದಕ್ಕೆ. ತುಂಬ ದಿನ ಆಗಿತ್ತು ಈ ರೀತಿ ನೋಡಿ. ಸೊ ಫೈನಲಿ ಒಂಥರ ಖುಷಿ ಆಗ್ತಾಯಿದೆ. ಒಂಥರ ಆಫ್ಟರ್ ಲಾಂಗ್ ಟೈಮ್ ಒಂದು ಶಾರ್ಟ್ ಬ್ರೇಕ್. ಮತ್ತೆ ಬರ್ತಾ ಇರಬೇಕು ಅವಾಗವಾಗ, ಇಲ್ಲಾಂತಂದರೆ ಕಷ್ಟ ಆಗಿಬಿಡುತ್ತೆ ನೋಡಿ. ಈಗ ಬ್ರೇಕ್ಫಾಸ್ಟ್ ರೆಡಿ ಇದೆ, ಬೊಫೆ ಸಿಸ್ಟಮ್ ಇಲ್ಲಿ. ಸೊ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಡ್ಲಿ ಇದೆ, ವಡೆ, ಸಾಂಬಾರ್, ಪೂರಿ, ಪಲ್ಯ ಮತ್ತು ಶಾವಿಗೆ ಬಾತ್, ಕೆಲವ್ಸ್ ಚಾಕೋಸು, ಫ್ರೂಟ್ಸ್ ಇದೆ ಆ್ಯಂಡ್ ಜ್ಯೂಸ್ ಇದೆ ಆ್ಯಂಡ್ ಕಾಫಿ ಟೀ ಇದೆ. ಆ್ಯಂಡ್ ಇದು ಬಂದು ಕೆಫೆಟೇರಿಯಾ, ಸೂಪರಾಗಿದೆ ಆ್ಯಂಬಿಯನ್ಸು. ಓಕೆ ಗಾಯ್ಸ್, ಇದು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದಾದಮೇಲೆ ಪೂರಿ ಇದೆ ಮತ್ತು ಇನ್ನು ಶಾವಿಗೆ ಬಾತ್ ಇದೆ, ಅದನ್ನು ಹಾಕ್ಕೋಬೇಕು. ಓಕೆ ಗಾಯ್ಸ್, ರೆಸಾರ್ಟ್ನ ವಾಸ ಮುಗೀತು. ಸೊ ಈಗ ಮನೆ ಕಡೆ ಹೊರಟಿದ್ದೀವಿ. ಹೋಪ್ಫುಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್, ಲವ್ ಯು ಆಲ್.